ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಯುವಕರು ಅಥವಾ ಯುವತಿಯರು ಎಲ್ಲರೂ ಈ ಗಾಂಜಾ ತಗೊಳ್ಳೋಂಥದ್ದು. ಸೊ ಈ ತರ ಒಂದು ಗಾಂಜಾ ಕೇಸಲ್ಲಿ ಅರೆಸ್ಟ್ ಆಗ್ತಾರಲ್ಲ, ಸೊ ಅದು ಪೆಡ್ಲರು, ಮೈನ್ ಪೆಡ್ಲರು, ಸಬ್ ಸಪ್ಲೈಯರು, ಈ ತರದ್ದೆಲ್ಲ ಇರುತ್ತೆ. ಸೊ ಅವ್ರಿಗೆಲ್ಲ ಯಾವ್ಯಾವ ರೀತಿ ಶಿಕ್ಷೆ ಆಗುತ್ತೆ, ಯಾವ ಸೆಕ್ಷನ್ ನಡಿ ಶಿಕ್ಷೆ ಆಗುತ್ತೆ? ಸರ್ ಇದು ಒಂದು ಸಪರೇಟ್ ಆಕ್ಟೇ ಇದೆ ಇದ್ರೆ. ಸೊ ಇದು ನನ್ನ ಕೇಳಿದ್ರೆ ನನ್ನ ಹತ್ರ ಮೋಸ್ಟ್ ಆಫ್ ದಿ ಕೇಸಸ್ ಗಾಂಜಾ ಕೇಸಸ್ ಜಾಸ್ತಿ ಇದೆ, MDMA ಕೇಸಸ್ ಇದೆ, ಹಿರಾಯಿನ್ ಕೇಸಸ್ ಇದೆ. ಸೊ ಇವೆಲ್ಲ ಕೇಸಸ್ಸು ನನ್ನ ಆಫೀಸಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಈ ಪ್ರಶ್ನೆ ನೀವು ನನಗೇನು ಕೇಳಿದ್ರೆ ನಾನು ನಿಮ್ಗೆ ಜಾಸ್ತಿ ಇದ್ರ ಬಗ್ಗೆ ಹೇಳ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಆಗಿದೆ. ಎಸ್, ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ನನಗಿದೆ. ಈಗ ಯೂಶಲಿ ಏನು ಮಾಡ್ತಾರೆ, ಯಾವುದೇ ಒಂದು ನಮ್ಮ ಒಂದು ಮಂತ್ ಪೂರ್ತಿ ಅಥವಾ ಒಂದು ವೀಕ್ ಪೂರ್ತಿ ಕೆಲಸ ಮಾಡಿರ್ತಾರೆ, ಅವ್ರಿಗೊಂದು ಸ್ಟ್ರೆಸ್ ರಿಲೀಫ್ ಬೇಕು, ಯಾವುದೋ ಒಂದು ಪಾರ್ಟಿಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಮಾದಕ ವಸ್ತು ಬೇಕಾಗುತ್ತೆ. ಸೊ ಆಗ ಏನು ಮಾಡ್ತಾರೆ, ಈ ಮಾದಕ ವಸ್ತುಗಳನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ನೀವು ಈ ಗಾಂಜಾ ಅನ್ನೋದು, ಈ ಗಾಂಜಾ, ಹಿರಾಯಿನು, MDMA ಇವೆಲ್ಲವೂ ಒಂದು ಆ್ಯಕ್ಟ್ ಕವರ್ ಮಾಡುತ್ತೆ. ಒಂದು ಆ್ಯಕ್ಟ್ ಕವರ್ ಮಾಡುತ್ತೆ. ಅದರ ಹೆಸರು ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985. ಸೊ ಈ ಆ್ಯಕ್ಟ್ ಅಂಡರಲ್ಲಿ ಈ ಎಲ್ಲ ಸೆಕ್ಷನ್ಸು ಕವರ್ ಆಗುತ್ತೆ. ಯೂಶಲಿ ಕನ್ಸ್ಯೂಮ್ ಮಾಡಿದ್ರೆ ಸೆಕ್ಷನ್ 20 ಕ್ಲಾಸ್ B ಅಂಡರಲ್ಲಿ ಮಾನ್ಯ ಪೊಲೀಸರವರು ಕೇಸನ್ನು ಹಾಕ್ತಾರೆ. ಈಗ ಯಾರನ್ನು ಪೊಸೆಷನಲ್ಲಿ ಇಟ್ಕೊಂಡು ಮಾರೋದು ಎಲ್ಲ ಮಾಡಿದ್ರೆ ಅದರಲ್ಲಿ 22, 21, 22C, ಸೊ ಇಂತಿಷ್ಟು ಸೆಕ್ಷನ್ ಇರುತ್ತೆ. ಈ ಸೆಕ್ಷನ್ ಅಡಿಯಲ್ಲಿ ಇನ್ವೋಕ್ ಮಾಡಿ ಅವ್ರನ್ನ ಕಾನೂನು ರೀತಿಯಲ್ಲಿ ಯಾವ ರೀತಿ ಇದು ಮಾಡಬೇಕು ಅದನ್ನು ಮಾಡ್ತಾರೆ. ಸೊ ಇದರಲ್ಲಿ 3 kinds ಆಫ್ ಕ್ವಾಂಟಿಟೀಸ್ ಬರುತ್ತೆ. ಫಸ್ಟ್ ಸ್ಮಾಲ್ ಕ್ವಾಂಟಿಟಿ ಅಂತ ಬರುತ್ತೆ. ಸ್ಮಾಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಏನು, ಗ್ರಾಮ್ಸ್ ಲೆಕ್ಕ, ಒಂದು 10 ಗ್ರಾಮಿಂದ 1 kg ಇಟ್ಕೊಂಡಿರೋಂಥದ್ದು ಅಥವಾ ಸೇದಿದ್ರೆ ಮಾರಿದ್ರೆ ಇದು ಸ್ಮಾಲ್ ಕ್ವಾಂಟಿಟಿ ಪ್ರಿವ್ಯೂ ಅಂಡರಲ್ಲಿ ಬರುತ್ತೆ, ಅಂಡರ್ NDPS ಆ್ಯಕ್ಟ್. ಈ ಇದರಲ್ಲಿ ಯಾರಾದರೂ ಸಿಕ್ಕಾಕೊಂಡ್ರೆ ಅವರಿಗೆ ಆ್ಯಸ್ ಎ ಕ್ರಿಮಿನಲ್ ಲಾಯರ್ ಬೇಲ್ ಸಿಗುವಂಥದ್ದು ತುಂಬ ಈಸಿ ಆಗುತ್ತೆ ಅಂದರೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಬೇಲ್ ಆಗುತ್ತೆ. ಏನೋ ಮಾಡಿಬಿಟ್ಟಿದ್ದಾನೆ, ಏನೋ ಸೇದಕ್ಕೆ ಹೋಗಿದ್ದಾನೆ, ಏನೋ ಅಂತ ಹೇಳ್ಬಿಟ್ಟು ಎಕ್ಸೆಪ್ಷನ್ ಕೊಡುತ್ತೆ ಕೋರ್ಟು. ಅಪ್ ಟು 1 kg ಗ್ರಾಮ್ ಲೆಕ್ಕದಿಂದ 1 kg ಇದು ಸ್ಮಾಲ್ ಕ್ವಾಂಟಿಟಿ ಅಂತ ಬರುತ್ತೆ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಆಮೇಲೆ 1 kg ಮೇಲೆ ಬಂದರೆ ಅದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಅಂತ ಕರೀತಾರೆ. ಇಂಟರ್ಮೀಡಿಯೇಟ್ ಕ್ವಾಂಟಿಟಿ 1 kg ಇಂದ 20 kg 19 kg 20 kg ಬಂದರೆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿ. ಇದಕ್ಕೆ ಶಿಕ್ಷೆ ಪ್ರಮಾಣ ಬಂದು 10 ವರ್ಷ ಇರುತ್ತೆ. ಇದು ದಿಸ್ ಇಸ್ ನಾನ್ ಬೇಲೆಬಲ್, ಬೇಲ್ ಇರಲ್ಲ. ಬಟ್ ನಾವು ಯಾವ ರೀತಿ ವಾದ ಮಾಡಿ ಅವ್ರನ್ನ ಆಚೆ ತಗೊಳ್ಳೋದಿಲ್ಲ, ನಾವು ವಾದ ಮಾಡೋದ್ರ ಮೇಲೆ ಇದಿರುತ್ತೆ. ಪ್ರೈಮಾ ಫೇಸಿ ಕೇಸ್ ಕಂಡು ಬಂದಲ್ಲಿ ಬೇಲ್ ಕೊಡಲ್ಲ. ಮಾನ್ಯ ನ್ಯಾಯಾಲಯ ಬೇಲನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಕೇಸಸ್ ಬೇಲ್ ಸಿಗುತ್ತೆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿನು. 20 kg ಆ್ಯಂಡ್ ಅಬವ್, ಈಗ 21 kg ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ ಗಾಂಜಾ, ಅವಾಗ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ. ಅದು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಕರೀತಾರೆ ಅದನ್ನು. 20 kg, ನಂದು 161 kg ಹೈಯೆಸ್ಟ್ ನನ್ನ ಹತ್ರ ಇರುವಂಥ ಕೇಸಲ್ಲಿ 161 kg ಗಾಂಜಾ ಸೀಸ್ ಮಾಡಿದ್ದಾರೆ CCB ಅವರು. ಅದರಲ್ಲಿ ನಾನೇ ವಕಾಲತ್ ಹಾಕಿ ಕೇಸನ್ನು ನಡೆಸ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ಒಂದು 3 ವರ್ಷ ಏನೋ ಆಗಿದೆ, ಇದುವರೆಗೂ ಬೇಲ್ ಆಗಿಲ್ಲ. ಟ್ರಯಲ್ ಮಾಡಿಕೊಂಡು ಅದರಲ್ಲಿ ಅಕ್ವಿಟ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಬೇಲ್ ಕೊಡುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಬೇಲ್ ಕೊಡುವಂಥ ಸಾಧ್ಯತೆ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಕಮ್ಮಿ ಬರುತ್ತೆ. ಯಾಕಂದರೆ ಒಂದು ಕಮರ್ಷಿಯಲ್ ಕ್ವಾಂಟಿಟಿ ಇದ್ದಲ್ಲಿ ಸೀಸ್ ಆಗಿರುವಂತಹ ಕಾಂಟ್ರಬ್ಯಾಂಡು, ಅದಕ್ಕೆ ಬೇಲ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಆ ಸೆಕ್ಷನ್ನು ಬ್ಯಾನ್ ಮಾಡುತ್ತೆ. ಈಗ ಇಂಟರ್ಮೀಡಿಯೇಟ್ ಕ್ವಾಂಟಿಟಿಯಲ್ಲಿ ಅಥವಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸೀಸ್ ಆದಲ್ಲಿ ಆ ಸೆಕ್ಷನ್ನು ಎಕ್ಸಿಸ್ಟೆನ್ಸಿಗೆ ಬರಲ್ಲ. ಬಟ್ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಸೀಸ್ ಆದಲ್ಲಿ ಆ ಸೆಕ್ಷನ್ನು ಇಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಆದ್ದರಿಂದ ಬೇಲ್ ಸಿಗುವಂತಹ ಸಾಧ್ಯತೆ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಬಹಳ ಕಮ್ಮಿ ಇರುತ್ತೆ. ನಾವು ಎಲ್ಲೇ ಹಾಕೋದ್ರೂ ಬೇಲ್ ಸಿಗಲ್ಲ. ಸೊ ಅಂಥ ಕೇಸಸ್ಸಲ್ಲಿ ನೀವು ಎಕ್ಸ್ಪರ್ಟ್ ಲಾಯರ್ಸ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಕನ್ಸಲ್ಟ್ ಮಾಡಿ ಸ್ವಲ್ಪ ನಿಮಗೆ ಸಮಾಧಾನ ಬೇಕಾಗುತ್ತೆ. ಸುಮ್ಮನೆ ನೀವು ಬೇಲ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬೇಲ್ಗೆ ಹಾಕ್ಬೋದು, ಯಾರು ಬೇಕಾದ್ರೂ ಬೇಲ್ಗೆ ಹಾಕ್ಬೋದು. ಇಲ್ಲಿ ರಿಜೆಕ್ಟ್ ಆಗೇ ಆಗುತ್ತೆ. ಅಲ್ಲಿ ಸೆಷನ್ ಕೋರ್ಟಲ್ಲಂತೂ ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಸೀಸ್ ಆದರೆ ಬೇಲು ಕೊಡಲ್ಲ. ನೀವು ಏನೇ ಆರ್ಗ್ಯುಮೆಂಟ್ ಮಾಡಿದ್ರೆ ಅವ್ರು ಕೇಳೋದು ಇಲ್ಲ, ಜಸ್ಟ್ ರಿಜೆಕ್ಟ್ ಮಾಡ್ತಾರೆ. ಹೈಕೋರ್ಟಲ್ಲಿ ಅಲ್ಲೇನೂ ರಿಜೆಕ್ಟ್ ಮಾಡ್ತಾರೆ. ಸೊ ಯಾವಾಗ ಹೋಗಬೇಕು ಅನ್ನೋದು ನಿಮ್ಗೆ ಒಂದು ಎಕ್ಸ್ಪರ್ಟ್ NDPS ಸ್ಪೆಷಲಿಸ್ಟಿಗೆ ಮಾತ್ರ ಗೊತ್ತಿರುತ್ತೆ. ಚಾರ್ಜ್ ಶೀಟ್ ಆದಮೇಲೆ ಆ ಚಾರ್ಜ್ ಶೀಟಲ್ಲಿ ಏನಾದರೂ ಲೂಪ್ ಹೋಲ್ಸ್ ಕಂಡು ಬಂದಲ್ಲಿ ನಾವು ಹೈಕೋರ್ಟ್ನಲ್ಲಿ ಕ್ಲೀನಾಗಿ ಯಾವ ಬೆಂಚ್ ಕೂತಿದೆ ಏನು ಎಲ್ಲ ನೋಡಿ
ಅವ್ರ ಬ್ಯಾಕ್ಗ್ರೌಂಡ್ ನೋಡಿ ಬೇಲ್ ಕೊಡುವಂಥ ಜಡ್ಜ್ ಕೊಟ್ಟಿದ್ದಾರೋ ಅಥವಾ ಬೇಲ್ ಕೊಡದೇ ಇರುವಂತಹ ಜಡ್ಜ್ ಗೊತ್ತಿದ್ದಾರೋ ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಯಾಕಂದರೆ ನನ್ನಲ್ಲಿರುವಂತಹ ಕೇಸಸ್ ಏನಾಗಿದೆ, ಕೆಲವೊಂದು ಕೇಸು ಇಲ್ಲಿ ರಿಜೆಕ್ಟ್ ಆಗಿದೆ ಅಂದರೆ ಹೈಕೋರ್ಟ್ಗೆ ಹಾಕಿದ್ದಾರೆ 2-3 ಸತಿ ಹಾಕಿ ರಿಜೆಕ್ಟ್ ಆಗಿದೆ. ಸೊ ಅದು ಆ ರೀತಿ ಯಾವುದೇ ರೀತಿ ಮಾಡಬಾರ್ದು ಯಾವತ್ತು. ಸೊ ಕಮರ್ಷಿಯಲ್ ಕ್ವಾಂಟಿಟಿಯಲ್ಲಿ ಸೀಸ್ ಆದಲ್ಲಿ ಏನು ಮಾಡಬೇಕು, ನಾವು ಸ್ವಲ್ಪ 6 ಮಂತ್ ಚಾರ್ಜ್ ಶೀಟ್ ಹಾಕೋ ತನಕ ವೆಯ್ಟ್ ಮಾಡಿ ಆಮೇಲೆ ಹೈಕೋರ್ಟ್ಗೆ ಹಾಕಬೇಕೋ ಬೇಡವೋ ಒಂದು ಮಾಹಿತಿನ ತಗೊಂಡು ಎಕ್ಸ್ಪರ್ಟ್ ಲಾಯರ್ ನೋಡ್ಕೊಂಡು ಹೆಂಗಿದೆ ಅದರಲ್ಲಿ ಹಾಕ್ಬೋದಾ ಬೇಡವೋ ಅಂತ. ಈಗ ಏನು ಇವ್ರಿಗೆ ಇರಲ್ಲ, ಈಗ ಯಾರು ಒಳಗಡೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟೇ ಇರುತ್ತೆ ಹೊರತು ಅವ್ರಿಗೆ ಯಾವುದೇ ರೀತಿಯಾದ ಲೀಗಲ್ ನಾಲೆಜ್ ಇರಲ್ಲ. ಅವ್ರು ಬೇಲ್ಗೆ ಹಾಕ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಇಡೀ ಕೇಸ್ ಏನಾಗುತ್ತೆ ಅಲ್ಲಿ ಇದಾಗುತ್ತೆ, ಕಷ್ಟ ಆಗುತ್ತೆ, ನಡೆಸೋದಕ್ಕೂ ಕಷ್ಟ ಆಗುತ್ತೆ ಆ ಕೇಸ್ನ. ಸೊ ಅವರು ಅವಾಗ ಟ್ರಯಲ್ನ ಮುಗಿಸ್ಕೊಂಡೇ ಆಚೆ ಬರಬೇಕಾಗಿರುವಂಥ ಸಂದರ್ಭ ಬಂದ್ಬಿಡುತ್ತೆ. ಸೊ ಅವರು ಒಂದು 6 ತಿಂಗಳು ವೆಯ್ಟ್ ಮಾಡಿ ಕ್ಲೀನಾಗಿ ಎಕ್ಸ್ಪರ್ಟ್ ಲಾಯರ್ಸ್ನ ಒಪಿನಿಯನ್ ತಗೊಂಡು ಆಮೇಲೆ ಹಾಕದಲ್ಲಿ ಅವರು ಬೇಲ್ ಸಿಗುವಂಥ, ಹೈಕೋರ್ಟಲ್ಲೇ ಬೇಲ್ ಸಿಗುವಂಥ ಎಲ್ಲ ಸಾಧ್ಯತೆ ಇರ್ತದೆ. ಅಲ್ಲ, ಈಗ ಕೆಲವರು ಅನ್ಕೋಬಹುದು ಡ್ರಗ್ಸ್ ಅಲ್ಲಿ ಸಿಗಾಕೊಂಡಿದ್ದಾನೆ, ಅವ್ನಿಗೆ ಯಾಕಪ್ಪ ಬೇಲ್ ಕೊಡ್ಬೇಕು, ನೀನ್ ಯಾಕೆ ಅವ್ನ ಪರ ಮಾತಾಡ್ತೀನಿ ಅಂತ. ಬಟ್ ನಾನು ಯಾಕೆ ಈ ರೀತಿ ಕ್ವಶನ್ ಕೇಳಿದೆ ಅಂದ್ರೆ, ಎಲ್ಲಾ ಆರೋಪಿಗಳು ಅಪರಾಧಿಗಳಲ್ಲ. ಯಾಕೆಂದ್ರೆ ಕೆಲವೊಂದ್ಸಲಿ ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡ್ರು ಅವ್ನಿಗೆ ಯಾರೋ, ಈಗ ನಾವು ನೋಡಿರ್ತೀವಿ, ಸಿನಿಮಾದಲ್ಲಿ ನೋಡಿರ್ತೀವಿ, ಅವರೇ ತಂದು ಡ್ರಗ್ ನ ತಂದಿಟ್ಬಿಟ್ಟು ಅವನ್ನ ಅರೆಸ್ಟ್ ಮಾಡೋಂಥದ್ದು. ಸೊ ಈ ತರ ಎಲ್ಲ ಇರುತ್ತೆ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಈಗ ಮನೆಯಲ್ಲಿರುವಂತಹ ಪೇರೆಂಟ್ಸ್ಗೆ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರ ಮಕ್ಳೇ ಬೇಕಾದ್ರೆ ಡ್ರಗ್ಸ್ ಮಾಡ್ತಾ ಇರ್ಬೋದು, ತಗೋತಾ ಇರ್ಬೋದು. ಕಾಲೇಜಸ್ ಅಲ್ಲಿ ಎಲ್ಲಾ ಕಾಲೇಜಸ್ ಅಲ್ಲೂ ಇದು ರನ್ನಿಂಗ್ ಅಲ್ಲಿ ಇರುತ್ತೆ. ಅವ್ರ ಮನೆಯಲ್ಲಿ ಮಾತ್ರ ತೋರಿಸ್ಕೊಂಡೇ ಇರ್ಬೋದು. ಸೊ ಈ ತರ ಎಲ್ಲ ಚಾನ್ಸಸ್ ಇರುತ್ತೆ. ಇಲ್ಲ ಕೆಲವೊಂದು ಕೇಸಸ್ ಅಲ್ಲಿ ಸುಮ್ನೆ ಪೊಲೀಸ್ ಅವರೇ ಅವ್ರಿಗೆ ತಗೊಂಬಂದಿ ಇಟ್ಟಿರುವಂತಹ ಚಾನ್ಸಸ್ ಇರುತ್ತೆ. ಅಂತವ್ರಿಗೆ ಈಗ ಪೊಲೀಸವರು ಅಂತಲ್ಲ, ಅಥವಾ ಪೊಲೀಸವರು ಅರೆಸ್ಟ್ ಮಾಡೋ ಟೈಮ್ಗೆ ಬೇರೆಯವ್ರು ತಂದಿಡುವಂತದ್ದು ಈ ತರದೆಲ್ಲ ನಡೆದಿದೆ. ಈಗ ಆರ್ಯನ್ ಖಾನ್ ಕೇಸಲ್ಲಿ, ಶಾರುಖ್ ಖಾನ್ ಅವ್ರ ಮಗ ಕೇಸಲ್ಲಿ ಪೊಲೀಸ್ನವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವನು ಡ್ರಗ್ಸ್ ನ ತಗೊಂಡೋಗಿ ಆ ಒಂದು ಬೋಟ್ ಅಲ್ಲಿ ಅದೊಂದು ದೊಡ್ಡ ಬೋಟ್ ಅಲ್ಲಿ ಮಾರ್ತಾ ಇದ್ದ ಅಂತ ಹೇಳ್ತಾರೆ. ಸೊ ಇದು ನಂಬುವಂತ ವಿಷಯನ ಫಸ್ಟ್. ಒಬ್ಬ ಅಷ್ಟು ದೊಡ್ಡ ಸ್ಟಾರ್ ನ ಮಗ. ಸೊ ಅವನಿಗೆ ಆ ಶಿಪ್ ಏನಿದೆ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅವರು, ಆ ಶಿಪ್ನೇ ತಗೊಳ್ಳುವಂತ ಶಕ್ತಿ ಇದೆ. ಅವನು ಡ್ರಗ್ಸ್ನ ಮಾರಿ ದುಡ್ಡು ಮಾಡುವಂತಹ ಏನಿದೆ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಆ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಸಿಕ್ಕಿದೆ. ಸೊ ಈ ತರ ಆಗ್ಬೋದು. ಕೆಲವೊಂದು ಕೇಸಸ್ ಅಲ್ಲಿ ಪ್ಲಾನ್ ಮಾಡ್ತಾರೆ. ಇವಾಗ ಕೆಲವೊಬ್ರು ಕನ್ಸ್ಯೂಮ್ ಮಾಡ್ತಾರೆ. ಅದನ್ನ ಕನ್ಸ್ಯೂಮ್ ಮಾಡಿರೋ ಕೇಸ್ನಲ್ಲಿ ಬೇಕಾದ್ರೆ ಇವರೇ ಸೇರಿಸಿ ಇಟ್ಟು ಅದನ್ನ ಬೇಕಾದ್ರೆ ಇದು ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಹಾಕುವಂತ ಸಾಧ್ಯತೆನೂ ಇರುತ್ತೆ. ಎಲ್ಲಾ ರೀತಿಯಾದ ಕೇಸಸ್ಸು ಆಗುವಂತ ಸಾಧ್ಯತೆನೂ ಇರುತ್ತೆ. ಸೊ ನಾವು ಇದೇ ಹಿಂಗೆ ಹೋಗುತ್ತೆ ಅನ್ನೋದು ಏನು ಹೇಳಕ್ ಬರಲ್ಲ. ಈಗ ಜಸ್ಟ್ ಕನ್ಸ್ಯೂಮರ್ ಅಂದ್ರೆ ಪಾಪ ಅವ್ನಿಗೇನು ಮಾರೋದು ಗಿರೋದು ಗೊತ್ತಿಲ್ಲ, ಅವನೇನೋ ಅವನದೊಂದು ಚಟ, ಅವ್ನ ಡ್ರಗ್ಸ್ ತೊಗೊಳಂತದ್ದು, ಆತನಿಗೆ ಏನ್ ಶಿಕ್ಷೆ ಆಗುತ್ತೆ? ಅಥವಾ ಜಸ್ಟ್ ಅವನಿಗೆ ವಾರ್ನಿಂಗ್ ಕೊಟ್ಟು ಬಿಡೋದು? ವಾರ್ನಿಂಗ್ ಕೊಟ್ಟು ಏನು ಬಿಡಲ್ಲ. ಯಾವುದೇ ಈ ಡ್ರಗ್ಸ್ ಅಂದ್ರೇನೆ ಇದು ಮಾದಕ ವಸ್ತು, ಇದು ಯಾವುದೇ ರೀತಿ ಯೂಸ್ ಮಾಡಬಾರ್ದು ಅಂತಾನೆ ಆ ಸೆಕ್ಷನ್ ಅಡಿಯಲ್ಲಿ, ಆ NDPS ಆಕ್ಟ್ ಅಡಿಯಲ್ಲಿ ಇದು ತಪ್ಪು ಅಂತ ಹೇಳಿರೋದು. ಅವ್ನು ಕನ್ಸ್ಯೂಮ್ ಮಾಡಿದ್ರೇನು ಅದು ಅಲ್ಲಿ ಶಿಕ್ಷೆ ಇರುತ್ತೆ, 1 ವರ್ಷದ ಕಾಲ ಶಿಕ್ಷೆ ಇರುತ್ತೆ. 20B ಅಡಿಯಲ್ಲಿ 1 ವರ್ಷದ ಕಾಲ ಶಿಕ್ಷೆ ಇರುತ್ತೆ. ಅವನು ತಿರ್ಗಾ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಅವ್ನು ಒಳಗಡೆ ಹೋಗಿದ್ರೆ ಬೇಲ್ ಮಾಡಿಸ್ಕೊಂಡು ಆಚೆ ಬರ್ಬೋದು. ಬಟ್ ಅದನ್ನ ಪದೇ ಮಾಡಬಾರ್ದು. ಅದು 1 ಸತಿ ನೋಡ್ತಾರೆ ಪೊಲೀಸ್ ಅವ್ರು, 2 ಸತಿ ನೋಡ್ತಾರೆ. ತಿರ್ಗಾ ಅದನ್ನೇ ಮಾಡ್ತಾ ಇದ್ರೆ ಅವ್ರು ತಗೊಂಡ್ಬಂದು ಅವ್ರ ಜೊತೆ ಇರೋ ಡ್ರಗ್ಸ್ ಇಟ್ಟು ಕಮರ್ಷಿಯಲ್ ಅಲ್ಲಿ ಇದು ಮಾಡಿ ಹಾಕ್ತಾರೆ. ಸೊ ಈ ತರ ನಡೆಯುವಂತಹ ಸಾಧ್ಯತೆನೂ ಇರುತ್ತೆ. ಯಾಕೆ ಮಾಡ್ತಾರೆ? ಇವನಿಗೆ ಬುದ್ಧಿ ಬರ್ಲಿ ಅಂತ ಮಾಡ್ತಾರೆ. ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲ. ಗಾಂಜಾ ತಗೊಳ್ಳೋದು ತಪ್ಪು, ಈ ದೇಶದ ಕಾನೂನನ್ನ ಉಲ್ಲಂಘನೆ ಮಾಡೋದು ತಪ್ಪು. ಸೊ ಆದ್ರಿಂದ ಮಾಡ್ತಾರೆ. ಅದೇ ಈಗ ಕೆಲವೊಂದು ಸೆಲೆಬ್ರಿಟಿಗಳು ನೋಡ್ಬೋದು, ಗಾಂಜಾ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿರೋಂಥದ್ದು, ಮತ್ತೆ ಬೇಲ್ ತಗೊಂಡು ಬಂದಿರೋಂಥದ್ದು. ಅವ್ರು ಜಸ್ಟ್ ಕನ್ಸ್ಯೂಮರ್ ಅನ್ನೋದು ಕಾರಣಗಳಿಗೆ ಬೇಲ್ ಕೊಟ್ಟಿರ್ತಾರಲ್ಲ. ಇಲ್ಲ, ಅದರಲ್ಲಿ ನಾವು ನೋಡ್ಬೇಕಾಗುತ್ತೆ. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮಿಂಗ್ ಬಂದ್ರೆ ಸ್ಮಾಲ್ ಕ್ವಾಂಟಿಟಿ ಬರುತ್ತೆ. ಇಲ್ಲ ಪೊಸಿಷನ್ ಅಲ್ಲಿ ಇಟ್ಕೊಂಡಿದ್ರೆ 10 kg 19 kg ವರೆಗೂ 20 kg ವರೆಗೂ ಇಟ್ಕೊಂಡಿದ್ರೆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಸೆಲ್ಲರ್ ಬರುತ್ತೆ. 20 kg ಮೇಲೆ ಬಂದ್ರೆ ಕಮರ್ಷಿಯಲ್ ಬರುತ್ತೆ, ಅದು ಸೆಲ್ಲರ್ ಬರುತ್ತೆ. ಅದು ಯಾವ ಕ್ವಾಂಟಿಟಿ ಏನು ಎತ್ತ ಎಲ್ಲ ನೋಡಿ ಇದು ಮಾಡ್ಬೇಕಾಗುತ್ತೆ. ಬಟ್ ಗಾಂಜಾ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಬೇಲ್ ಸಿಗುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಎಂಥದೇ ಎಕ್ಸ್ಪರ್ಟ್ ಲಾಯರ್ ಹೋಗಿ ನಿಂತ್ಕೊಂಡ್ರೇನು ಬೇಲ್ ಸಿಗಲ್ಲ. ಸ್ನೇಹಿತರೆ ನೋಡಿದ್ರಲ್ಲ, ಗಾಂಜಾ ಕೇಸು ಅಂದ್ರೆ ಗಾಂಜಾ ತಗೊಳ್ಳೋದೇ ಅಪರಾಧ, ಮಾರೋದು ಅಷ್ಟೇ ಅಲ್ಲ, ತಗೊಳ್ಳೋದೇ ಅಪರಾಧ ಅನ್ನೋದು ಫೈನಲ್ ಆಗಿ ಅವ್ರು ಹೇಳಿದ್ರು. ಅಂದ್ರೆ ನಿಮ್ಮ ಮಗ ಅಥವಾ ಮಗಳು ಯಾರೇ ಆಗಲಿ
ಮಾರ್ತಾವ್ರೇನದಲ್ಲ, ತಗೊಳ್ಳೋದೇ ಅಪರಾಧ ಕಾನೂನು ಪ್ರಕಾರ. ಸೊ ಆದಷ್ಟು ನಿಮ್ಮ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಯಾಕೆಂದ್ರೆ ಅವ್ರು ಎಲ್ಲಾದ್ರೂ ಈ ರೀತಿ ಚಟಗಳಿಗೆ ಹೋಗದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರು. ಗಾಂಜಾ ಕೇಸ್ ಮೇಲೆ ಸಿಕ್ಕಾಕೊಂಡ್ರೆ ಏನೆಲ್ಲ ಆಗುತ್ತೆ, ಮತ್ತೆ ಆತರ ಯಾವ್ಯಾವ ರೀತಿ ಶಿಕ್ಷೆಗಳಾಗುತ್ತೆ, ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಎಲ್ಲವನ್ನು ತಿಳಿಸ್ಕೊಟ್ರು. ಸೊ ಇದೇ ತರ ಕಂಟೆಂಟ್ ಮಾಡ್ತಾ ಇರಿ, ನೋಡ್ತಾ ಇರಿ ನಮ್ಮ ಚಾನಲ್ನ. ಸೊ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ.